ಕಿತ್ತೂರು ರಾಣಿಯ ಸಾಹಸದ ಕಥೆ. ಪ್ರಾಚೀನ ಕಾಲದಲ್ಲಿ ಕಿತ್ತೂರು ಎಂಬ ಸಣ್ಣ ರಾಜ್ಯ ಇತ್ತು. ಅದು ಈಗಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಈ ರಾಜ್ಯವನ್ನು ಶೂರತ್ಮ ರಾಣಿಯೊಬ್ಬರು ಆಳುತ್ತಿದ್ದರು. ಅವರ ಹೆಸರೇ ರಾಣಿ ಚೆನ್ನಮ್ಮ. ಅವರು ಜನತೆಯ ಹಿತಕ್ಕಾಗಿ ರಾಜ್ಯವನ್ನು ಚೆನ್ನಾಗಿ ಆಳುತ್ತಿದ್ದರು. ಆದರೆ ಆ ಕಾಲದಲ್ಲಿ ಬ್ರಿಟಿಷರು ಭಾರತವನ್ನು ಗುರಿಯಾಗಿಟ್ಟುಕೊಂಡು ಹಲವಾರು ರಾಜ್ಯಗಳನ್ನು ಒತ್ತಾಯದಿಂದ ತಮ್ಮ ಆಳ್ವಿಕೆಗೆ ತರುತ್ತಿದ್ದರು. ಬ್ರಿಟಿಷರು ಡಾಕ್ಟ್ರೀನ್ ಆಫ್ ಲ್ಯಾಪ್ಸ್ ಎಂಬ ನಿಯಮದಡಿ ಮಕ್ಕಳಿಲ್ಲದ ರಾಜ್ಯಗಳನ್ನು ತಮ್ಮದಾಗಿಸಿಕೊಳ್ಳಲು ಯತ್ನಿಸುತ್ತಿದ್ದರು. ರಾಣಿ ಚೆನ್ನಮ್ಮ ಮಕ್ಕಳಿಲ್ಲದ ಕಾರಣ ಅವರ ರಾಜಕೀಯ ದತ್ತಪತ್ರೆ ಅಡಾಪ್ಟೆಡ್ ಸನ್ ಶಿವಲಿಂಗಪ್ಪನನ್ನು ರಾಜಗದಿಗೆ ಏರಿಸಿದರು. ಆದರೆ ಬ್ರಿಟಿಷರು ಇದನ್ನು ಒಪ್ಪಲಿಲ್ಲ. ಇದರಿಂದ ಕಿತ್ತೂರು ಮತ್ತು ಬ್ರಿಟಿಷರ ನಡುವೆ ಯುದ್ಧ ಶುರುವಾಯಿತು. 1824ರಲ್ಲಿ ರಾಣಿ ಚೆನ್ನಮ್ಮ ನೇತೃತ್ವದಲ್ಲಿ ಕಿತ್ತೂರಿನ ಜನತೆ ದಿಟ್ಟತನದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಆದರೂ ಬಹುಶಕ್ತಿಶಾಲಿಯಾದ ಬ್ರಿಟಿಷರು ಆಕೆಯನ್ನ ಹಿಡಿದು ಬಂಧನಕ್ಕೆ ಒಳಪಡಿಸಿದರು. 1834ರಲ್ಲಿ ಕಾರಾಗೃಹದಲ್ಲಿ ಆಕೆ ಕೊನೆಯುಸಿರೆಳೆದರು. ಆದರೆ ರಾಣಿ ಚೆನ್ನಮ್ಮನ ಧೈರ್ಯ, ಸ್ವಾತಂತ್ರ್ಯ ಪ್ರೀತಿ ಇಂದಿಗೂ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.